ನಾವೀಗ ಶ್ರೀನಿವಾಸಪುರದಲ್ಲಿದ್ದೀವಿ. ನಮಗೆ ಆರೋಗ್ಯ ಭಾಗ್ಯ ತುಂಬಾ ಇಂಪಾರ್ಟೆಂಟ್. ಮನುಷ್ಯನಿಗೆ ಬಹಳ ಪ್ರಮುಖವಾಗಿ ಬೇಕಾದದ್ದು ಆರೋಗ್ಯ. ಯಾವ ಮನುಷ್ಯನ ದೇಹದಲ್ಲಿ ರೋಗರಹಿತವಾಗಿರ್ತಾನೋ ಅವರು ಆರೋಗ್ಯವಂತ ಅಂತ ಹೇಳ್ಬಿಟ್ಟು ಅರ್ಥ. ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ದೇಹದಲ್ಲಿ ಈ ಭೂಮಿ ಮೇಲೆ ಜಲ ಯಾವ ರೀತಿ ಹರಿತಾ ಇರುತ್ತೆ ಆ ರೀತಿ ದೇಹದಲ್ಲಿ ರಕ್ತ ಹರಿತಾ ಇರಬೇಕು, ಶುದ್ಧವಾದ ರಕ್ತ ಹರಿತಾ ಇರಬೇಕು. ಆ ರಕ್ತವು ಎಲ್ಲರಲ್ಲೂ ಎಲ್ಲ ರೀತಿ ಇರೋದಿಲ್ಲ, ಕೆಲವರಿಗೆ ರಕ್ತ ಕಡಿಮೆನೂ ಆಗಿರುತ್ತೆ. ಈ ರಕ್ತ ಕಡಿಮೆ ಆದವರು ಮತ್ತೆ ರಕ್ತ ಪಡಿಬೇಕಾದ್ರೆ ಹೊರಗಡೆಯಿಂದ ಆ ರಕ್ತ ಸಿಗೋದು ತುಂಬಾನೇ ಕಷ್ಟ ಆಗುತ್ತೆ, ಬೇರೆ ಬೇರೆ ಕಡೆ ಪರದಾಡಬೇಕಾಗುತ್ತೆ. ಈ ರೀತಿಯಾಗಿರುವಂತಹ ನಮ್ಮ ಕರ್ನಾಟಕದಲ್ಲಿ ರಕ್ತರಹಿತವಾಗಿ ರಕ್ತ ವಾಣಿಸಿದ್ರು ಕೂಡ ಅವ್ರಿಗೆ ಸಿಗದೆ ಪರದಾಡೋದು ಬೇಡ ಅಂತ ಹೇಳ್ಬಿಟ್ಟು ಕೆಲವು ಸಂಘಟನೆಗಳು, ನಮ್ಮ ಕರ್ನಾಟಕದಲ್ಲಿರುವಂತಹ ಕೆಲವು ಸಂಘಟನೆಗಳು ರಕ್ತದಾನ ಮಾಡ್ತಾರೆ. ರಕ್ತ ದಾನ ಮಾಡೋದು ತುಂಬಾ ಒಳ್ಳೆಯದು. 3 ತಿಂಗಳಿಗೊಂದ್ಸಲ ಹೊಸ ರಕ್ತ ಕಣಗಳು ಹುಟ್ತಾ ಇರ್ತವೆ. ಎಷ್ಟು ದಾನ ಮಾಡ್ತಿರೋ ರಕ್ತವನ್ನ ಅಷ್ಟು ಒಳ್ಳೆ ರಕ್ತ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ರಕ್ತದಾನ ಮಾಡುವಾಗ ಮೊದಲು ಟೆಸ್ಟ್ ಮಾಡ್ತಾರೆ, ನಿಮ್ಮ ಬ್ಲಡ್ ಅಲ್ಲಿ ಯಾವ್ದಾದ್ರು ಕಾಯಿಲೆಗಳಿದೆಯಾ ಇಲ್ವಾ ಅಥವಾ ಬ್ಲಡ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಕೂಡ ಕಂಡುಹಿಡಿತಾರೆ. ಆ ರೀತಿ ರಕ್ತದಾನ ಪಡ್ಕೊಳ್ತಾ ಇರೋದು ಅಥವಾ ದಾನ ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಕೆಲಸ ಆಗಿದೆ. ಈ ಕೆಲಸಗಳನ್ನು ಯಾರು ಮಾಡಬೇಕು? ಸರ್ಕಾರ ಮಾಡುತ್ತಾ? ಸರ್ಕಾರ ಅವಾಗ ಮಾಡುತ್ತೆ, ಅದಕ್ಕೆ ಅಷ್ಟು ಸ್ಪಂದನೆ ಸಿಗೋದಿಲ್ಲ. ಆದ್ರೆ ಇನ್ಯಾರು ಮಾಡ್ತಾರೆ? ಕೆಲವು ಸಂಘಟನೆಗಳು ನಮ್ಮ ಕರ್ನಾಟಕದಲ್ಲಿ ಇದೆ. ಎಲ್ಲ ಸಂಘಟನೆಗಳು ಸಕ್ರಿಯವಾಗಿ ಭಾಗವಹಿಸಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಹೇಳಕ್ ಆಗ್ತಾ ಇಲ್ಲ. ಕೆಲವೇ ಸಂಘಟನೆಗಳು ಅವರು ಕೆಲವು ಕಾರ್ಯಕ್ರಮಗಳನ್ನು ಪಣ ತೊಟ್ಟು ಪ್ರತಿ ವರ್ಷನೂ ಕೂಡ ಮಾಡಲೇಬೇಕು, ಎಷ್ಟೇ ಕಷ್ಟ ಆದರೂ ಕೂಡ ಮಾಡಲೇಬೇಕು ಅನ್ನುವಂಥ ರೀತಿಯ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅಂಥ ಸಂಘಟನೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕರ್ನಾಟಕ ಜನಪರ ವೇದಿಕೆ ಅನ್ನೋದು ಒಂದು ಒಳ್ಳೆ ಸಂಘಟನೆ ಇದೆ. ಈ ಸಂಘಟನೆಯ ಅಧ್ಯಕ್ಷರಾಗಿ ಶ್ರೀಯುತ ಸುಬ್ರಹ್ಮಣ್ಯ ಅವರು ಇದ್ದಾರೆ. ಈ ಸಂಘಟನೆಯಲ್ಲಿ ಎಷ್ಟು ಜನ ಇದ್ದಾರೆ? ಇದರಲ್ಲಿ ಸಂಘಟನೆ ಸುಮಾರು ಜನ ಸೇರಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಇವರು ಬ್ಲಡ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಜನಪರ ಕಾರ್ಯಗಳನ್ನು ಮತ್ತು ಸಮಾಜಕ್ಕೆ ಹಿತವಾಗಿರುವಂಥ ಕೆಲವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಈ ದಿನವೂ ಕೂಡ ಶ್ರೀನಿವಾಸಪುರದಲ್ಲಿ ಈ ಒಂದು ಮುನ್ಸಿಪಲ್ ಆಫೀಸ್ ಎದುರುಗಡೆ ಇರುವಂತಹ ಹೊಸ ಕಟ್ಟಡಗಳಲ್ಲಿ ಒಳ್ಳೆಯ ಜಾಗವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೂಡ ಬ್ಲಡ್ ಕ್ಯಾಂಪನ್ನು ಅಥವಾ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ಅನೇಕ ದಾನಿಗಳು ಇದುವರೆಗೂ ಸುಮಾರು 30 ರಿಂದ 32 ಜನ ರಕ್ತದಾನವನ್ನು ಮಾಡಿದ್ದಾರೆ. ಆರೋಗ್ಯವಂತರಾಗಿರುವಂಥವರು ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಈ ರಕ್ತವು ಅನೇಕ ಜನ ಪಾಪ ಅನಾರೋಗ್ಯ ಪೀಡಿತವಾಗಿ ರಕ್ತ ಇಲ್ಲದೆ ಅಥವಾ ಆಕ್ಸಿಡೆಂಟ್ಗಳಲ್ಲಿ ರಕ್ತ ಕಳ್ಕೊಂಡವರಿಗೆ ರಕ್ತ ಕೊಟ್ಟಂಗಾಗುತ್ತೆ. ಈ ಕ್ಯಾಂಪಿನ ಬಗ್ಗೆ ಈ ಒಂದು ಜನಪರ ವೇದಿಕೆಯ ಪ್ರಮುಖರು, ಇದರ ಅಧ್ಯಕ್ಷರು ಮತ್ತು ರಾಜ್ಯ ಸಂಘಟನೆಯಲ್ಲಿ ಇರುವಂಥವರು ಶ್ರೀಯುತ ಮಣಿಯವರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ. ನಾವು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ, ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀವಿ. ನಮಗೆ ರಾಜ್ಯಾಧ್ಯಕ್ಷರು ಬಂದು ರಮೇಶ್ ಗೌಡರು. ಅವರು ರಾಜ್ಯಕ್ಕೆ ಒಳ್ಳೆ 2010ರಿಂದ ಒಳ್ಳೆಯ ಹೋರಾಟಗಳನ್ನು ಮಾಡ್ಕೊಂಡು ಕೆರೆ ಚಳುವಳಿ ರಮೇಶ್ ಗೌಡ ಅಂತ ಹೇಳ್ಬಿಟ್ಟು ಅವ್ರ ಹೆಸರುವಾಸಿ. ಅವರ ಇನ್ಫಾರ್ಮೇಷನ್ ನಾವು ತಗೊಂಡು ಅವರ ಹಿನ್ನೆಲೆಯಲ್ಲಿ ಹೋರಾಟಗಳು ಮಾಡಿಕೊಂಡು ಅವ್ರ ಜೊತೆ ನಾವು ಸದಾ ಅವರು ನಮಗೆ ಬೆನ್ನೆಲುಬಾಗಿ ನಮ್ಮನ್ನು ಉಳಿದುಂಬಿಸುತ್ತ ಹೋರಾಟಗಳನ್ನು ಮಾಡುವಂಥ ಹುಮ್ಮಸ್ಸು ನಮ್ಮನ್ನು ಕೊಟ್ಟಿದ್ದಾರೆ. ನಾವು 8 ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ 16ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಹಾಕ್ಬೋದು. ಈ ರೀತಿ ವರ್ಷಕ್ಕೆ ಒಂದು ಸರಿ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಕಂಟಿನ್ಯೂ ಆಗಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮಗೆ ಈ ಶ್ರೀನಿವಾಸಪುರ ತಾಲೂಕಿನ ಜನತೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು ಒಂದು 100-200ರಿಂದ ಕಾರ್ಯಕರ್ತರು 200-300 ಜನ ಇದ್ದಾರೆ. ಹೋರಾಟಕ್ಕೆ ಸಾವಿರಾರು ಜನ ಭಾಗವಹಿಸ್ತಾರೆ. ಅಂಥ ಎಲ್ಲ ಕಾರ್ಯಕರ್ತರು ಸಹ ಕಷ್ಟಪಟ್ಟು ಶ್ರಮಪಟ್ಟು ನಮ್ಮ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗಲು ನಮಗೆ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೆಲ್ಲ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ರಕ್ತದಾನ ಶಿಬಿರಕ್ಕೆ ನಾವು ಪ್ರತಿ ವರ್ಷ 100, 150, 70 ಈ ರೀತಿ ರಕ್ತದಾನ ಯೂನಿಟ್ಗಳನ್ನು ನಾವು ನೀಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡೋದು ಸಾರ್ವಜನಿಕರು, ಯುವಕರು, ನಮ್ಮ ಕಾರ್ಯಕರ್ತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಸರ್ ತಮ್ಮ ಇದು ಕರ್ನಾಟಕ ಜನಪರ ವೇದಿಕೆನ ತಮ್ಮದು, ತಾವೇನಾಗಿದ್ದೀರಿ ಜನಪರ ವೇದಿಕೆಯಲ್ಲಿ? ನಮ್ಮ ಸಂಘಟನೆ ಹೆಸರು ಕಿಸ್ತೂರು ಕರ್ನಾಟಕ ಜನಪದ ವೇದಿಕೆ ಅಂತ. ನಾವು ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿ ಘಟಕದ ಅಧ್ಯಕ್ಷರಾಗಿದ್ದೀರಿ. ನಾವು ಇಲ್ಲಿ ತಾಲೂಕು ಅಧ್ಯಕ್ಷರಿಂದ ಒಂದು ಕಾರ್ಯಕರ್ತನಾಗಿ ತಾಲೂಕು ಅಧ್ಯಕ್ಷ, ಜಿಲ್ಲಾಧ್ಯಕ್ಷ, ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿ ನೇಮಕ ಆಗಿದ್ದೀವಿ. ಜನಸೇವೆಯನ್ನು ಮಾಡ್ತಾ ಇದ್ದೀರಾ. ಮೂಲತಃ ತಾವೇನು ಮಾಡ್ತೀರಾ? ನಾವು ಮೂಲತಃ ಈ ಸಂಘಟನೆಯಲ್ಲೇ ರೂಢಿಸ್ಕೊಂಡಿದ್ವಿ. ಇವಾಗ ಜೀವನಕ್ಕಾಗಿ ಏನು ಮಾಡ್ತೀರಾ? ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹೋಟೆಲ್ ನಡೆಸ್ತಾ ಇದ್ದೀವಿ. ಹೋಟೆಲ್ ಉದ್ದಿಮೆಯಲ್ಲಿ ಇದ್ದೀರಾ. ನೋಡಿ ಒಂದು ಸಣ್ಣ ಹೋಟೆಲ್ ಉದ್ದಿಮೆಯಲ್ಲಿ ಎಷ್ಟು ಜನ ಹೋಟೆಲ್ ಉದ್ದಿಮೆ ಮಾಡ್ಕೊಂಡಿಲ್ಲ, ಎಷ್ಟು ಜನ ಅಂಗಡಿ ಇಟ್ಕೊಂಡಿಲ್ಲ, ಇಲ್ಲಿ ಎಷ್ಟು ಜನ ಬೇರೆ ಬೇರೆ ಉದ್ಯೋಗಗಳಿಲ್ಲ. ಈ ರೀತಿ ಜನಪರವಾಗಿ ಜನಕ್ಕೆ ಬೇಕಾದಂತಹ ಒಳ್ಳೆಯ ಒಂದು ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಕೂಡ ಎಲ್ಲ ಸಂಘಟನೆಗಳು ಯಾಕೆ ಮಾಡಬಾರ್ದಾಗಿತ್ತು? ಎಲ್ಲರೂ ಮಾಡಬೇಕು, ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಇದಕ್ಕೆ ನೀವು ಈ ಖರ್ಚು ವೆಚ್ಚಗಳಿಗೆ ಏನು ಮಾಡ್ತೀರಾ? ಖರ್ಚು ವೆಚ್ಚಗಳು ಎಲ್ಲ ನಾವೇ ಹಾಕೊಂಡು ನೀವೇ ಸ್ವಂತ ಹಾಕೊಂಡು ನಿಮ್ಮ ಸಂಘಟನೆಯಿಂದ ಹಾಕೊಂಡು ಮಾಡ್ತೀರಾ? ಯಾರು ಸಹಾಯ ಈ ಒಂದು ಇದಕ್ಕೆ ಯಾರ್ಯಾರು ಈ ನಮ್ಮ ತಾಲೂಕಿನ ಆಡಳಿತ ಆಗಿರ್ಬೋದು, ಮತ್ತೆ ನಮ್ಮ ಮುನ್ಸಿಪಲ್ ಇವರಾಗಿರ್ಬೋದು, ಯಾರ್ಯಾರ ನಿಮ್ಗೆ ಸಹಕಾರ ಸಿಗ್ತಾ ಇದೆ ಇದಕ್ಕೆ? ಎಲ್ಲ ನಾವು ಹೋಗಿ ಅವ್ರಿಗೆ ಸ್ಥಳ ಕೇಳಿದ್ವಿ ಮುನ್ಸಿಪಲ್ ಅವ್ರಿಗೆ. ಅಧ್ಯಕ್ಷರು ನಮಗೆ ಆಯಿತು ನೀವು ಮಾಡ್ಕೊಳ್ಳಿ ಅಂತ ನಮಗೆ ಅಧ್ಯಕ್ಷರು ನಮ್ಮ ಮುಖ್ಯಾಧಿಕಾರಿಗಳಾಗ್ಬೋದು ನಮಗೆ ಸಹಕಾರ ನೀಡಿದ್ದಾರೆ. ನಾವು ಯಾವುದೇ ರೀತಿಯಾಗಿ ಹಣ ವಿಚಾರದಲ್ಲಿ ಯಾರನ್ನು ನಾವು ಸಹಾಯ ಕೇಳೋದಿಲ್ಲ. ನಮ್ಮ ಕೈಲಾದಷ್ಟು ನಾವು ಮಾಡಿಕೊಂಡು ನಾವು ಕಾರ್ಯಕ್ರಮ ನಡೆಸ್ತೀವಿ. ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ಆರೋಗ್ಯ ತನಿಖೆ ಬಗ್ಗೆ ಯಾರು ನಮ್ಮ ಈ ಒಂದು ಲೋಕಲ್ ಡಾಕ್ಟರ್ಸ್ ಇಟ್ಕೊಂಡಿದ್ದೀರಾ? ಯಾರು ಹಿಡಿದಿದ್ದೀರಾ? ಏನು ಮಾಡಿದ್ದೀರಾ? ನಾವು ಒಂದೊಂದು ರಕ್ತದಾನ ಶಿಬಿರಕ್ಕೆ ಒಂದೊಂದು ಹಾಸ್ಪಿಟ್ಲಿಗೆ ಹೇಳ್ತೀವಿ. ನಮ್ಮ SNRಗೆ 2-3 ಸರಿ ಹೇಳಿದ್ದೀವಿ. ನಾವು ರೆಗ್ಯುಲರ್ ಆಗಿ ನಾವು ಮೆಡಿಕಲ್ ಕಾಲೇಜ್ಗೆ ಕೊಡ್ತೀವಿ. ನಮ್ಮ ಅನಿಲ್ ಅಂತಿದ್ದಾನೆ ನಮ್ಮ ಹುಡುಗ, ಅವನ ಮುಖಾಂತರ ಎಲ್ಲ ನಮಗೆ ಒಂದು ಇದು ಮಾಡಿ ನಮ್ಮ ಹುಡುಗರನ್ನೆಲ್ಲ ಸೇರಿ ಮಾಡಿ ಅವತ್ತು ಪ್ರತಿ ವರ್ಷ ಯಾರಿಗಾನ ಸಹಾಯ ಬೇಕು ಅಂದರೆ ನಮ್ಗೆ ಕರೆ ಮಾಡಿದಾಗ ನಮಗೆ ರಕ್ತ ಹೆಚ್ಚಾಗಿ ನಮಗೆ ರಕ್ತ ಬೇಕು ಅಂದಾಗ ಆತ ಮುಖಾಂತರ ನಾವು ಇದು ಮಾಡ್ತೀವಿ. ತುಂಬ ಧನ್ಯವಾದಗಳು. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಇದನ್ನು? 8 ವರ್ಷಗಳಿಂದ 8ನೇ ವರ್ಷ. 8ನೇ ವರ್ಷ. ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡ್ತೀರಾ, ಒಂದೇ ಕಡೆ ಮಾಡ್ತೀರಾ? ಇಲ್ಲೇ ರೆಗ್ಯುಲರ್ ಆಗಿ 3 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀವಿ. ಇಲ್ಲೇ ಮಾಡ್ತಾ ಇದ್ದೀವಿ. ಒಂದ್ಸರಿ ನಂಬಿಹಳ್ಳಿಯಲ್ಲಿ ಮಾಡಿದ್ವಿ, ಬೇರೆ ಹಳ್ಳಿಯಲ್ಲೂ ಮಾಡ್ತೀವಿ, ಗೋನ್ಪಳ್ಳಿಯಲ್ಲಿ ಮಾಡಿದ್ವಿ, ಮತ್ತು ನೌಕರ್ ಭವನದಲ್ಲಿ 2-3 ಸರಿ ಮಾಡಿದ್ವಿ. ಈ ಹಳೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಸರಿ ಮಾಡಿದ್ವಿ. ತುಂಬ ಸಂತೋಷ. ಈ ಒಂದು ಪಲ್ಯೂಟ್ ಆಗಿರುವಂಥ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಸೇರಿಕೊಂಡು ಇಂಥ ಒಳ್ಳೆಯ ಕೆಲಸ ಮಾಡ್ತಾ ಇರೋದು ನಮ್ಮ NK ಭಾರತ್ ನ್ಯೂಸ್ 24x7 ತುಂಬ ಧನ್ಯವಾದಗಳನ್ನು ಹಾಕ್ತಾ ಇದ್ದೀವಿ. ಹೀಗೆ ಬ್ಲಡ್ ಕ್ಯಾಂಪ್ ಬಂದಿರುವಂಥ ಒಬ್ಬ ಪ್ರಮುಖರು ಅವರು ಜನಗಳ ಕುರಿತು ಸ್ವಲ್ಪ ಮಾತಾಡ್ತಾರೆ. ತಮ್ಮ ಹೆಸರು? ಹರ್ಷ ಅಂದ್ಬಿಟ್ಟು, ಲಿಂಬಾಲ್ ಹರ್ಷ ಅಂತೇಳಿ. ಸಾರ್ವಜನಿಕವಾಗಿ ನಾನೇನು ಹೇಳಲಿಚ್ಛಿಸ್ತೇನೆಂದರೆ, ಜನಪರ ವೇದಿಕೆ ನಮ್ಮ ಮನೆಯವರು ಒಂದು ಯಾವುದೋ ಹೋಟ್ಲ್ ಉದ್ಯಮ ಇಟ್ಕೊಂಡು ಜನಪರ ಕಾರ್ಯ ಮಾಡ್ತಿದ್ದಾರೆ. ಅವ್ರು ತುಂಬ ಧನ್ಯವಾದಗಳು. ನಾನು ಅವ್ರಿಗೆ ಎಲ್ಲರ ಪರವಾಗಿ ನಾನು ಚಿರೋಣಿಯಾಗಿರ್ತೀನಿ ಅಂತ ಹೇಳಿದೆ. ತುಂಬ ಸಂತೋಷ. ಶ್ರೀಯುತ ಮಣಿಯವರು ಮತ್ತು ಅವರ ಸಂಘಟಕರು ಯಾರಿದ್ದಾರೆ, ಕರ್ನಾಟಕ ಜನಪರ ವೇದಿಕೆಗೆ ತುಂಬ ಒಂದು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ